ಇನ್ನೊಬ್ಬರ ಮನಸ್ಸಲ್ಲಿ ನಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯಗಳು ಇಲ್ಲ ಅಂತ ಗೊತ್ತಾದ್ಮೇಲೆ ನಾವೇ ಅವರಿಂದ ಮೌನವಾಗಿ ದೂರ ಇರೋದು ಒಳ್ಳೆಯದು. ಇದರಿಂದ ನಮಗೆ ಮರ್ಯಾದೆ, ಅವರಿಗೆ ನೆಮ್ಮದಿ ಎರಡು ಸಿಗುತ್ತೆ. ನಿಯತ್ತಿನಿಂದ ಬದುಕುವವರ ಮೇಲೆ ನಿಂದನೆಗಳು ಹೆಚ್ಚು, ಜವಾಬ್ದಾರಿಯಿಂದ ಬದುಕುವವರಿಗೆ ನೋವು ಹೆಚ್ಚು. ಅವಶ್ಯಕತೆ ಇದ್ದಾಗ ಮಾತ್ರ ನಾವು ಇಷ್ಟ ಆಗ್ತೀವಿ, ಅವಶ್ಯಕತೆ ಮುಗಿದ ಮೇಲೆ ನಾವು ಕಷ್ಟ ಆಗ್ತೀವಿ. ಸುಳ್ಳು ಅರ್ಥವಾಗುವಷ್ಟು ಸುಲಭವಾಗಿ ನಿಜ ಅರ್ಥವಾಗುವುದಿಲ್ಲ. ಅದಕ್ಕೆ ಸುಳ್ಳು ಹೇಳುವವರು ಒಳ್ಳೆಯವರಾಗ್ತಾರೆ, ನಿಜ ಹೇಳುವವನು ಕೊನೆಯವರೆಗೂ ಕೆಟ್ಟವನಾಗಿ ಉಳಿತಾನೆ. ಅದೃಷ್ಟದಿಂದ ಬಂದಿದ್ದು ಅಹಂಕಾರ ಕೊಡುತ್ತೆ, ಬುದ್ಧಿ ಉಪಯೋಗಿಸಿ ಸಂಪಾದಿಸಿದ್ದು ಸಂತೋಷ ಕೊಡುತ್ತೆ, ಕಷ್ಟಪಟ್ಟು ಸಂಪಾದಿಸಿದ್ದು ಸಂತೃಪ್ತಿ ಕೊಡುತ್ತೆ. ಜನ ಮೆಚ್ಚುವಂತೆ ಬದುಕುವುದಕ್ಕಿಂತ ಮನ ಮೆಚ್ಚುವಂತೆ ಬದುಕಿದ್ರೆ ಸಾಕು. ಜೀವನದಲ್ಲಿ ಕಾಯುವುದನ್ನು ಕಲಿಬೇಕು. ಎಲ್ಲ ನಡೆಯುವುದು ಸಮಯಕ್ಕೆ ಸರಿಯಾಗಿ ಹೊರತು ನಮ್ಮ ಅವಸರದಂತೆ ಅಲ್ಲ. ಸತ್ತಾಗ ದೇಹಕ್ಕೆ ಬೆಂಕಿ ಹಚ್ಚೋರ್ಗಿಂತ ಬದುಕಿದ್ದಾಗ ಮನಸ್ಸಿಗೆ ಬೆಂಕಿ ಹಚ್ಚೋರೇ ಜಾಸ್ತಿ. ನಮ್ಮ ಪಾಡಿಗೆ ನಾವಿದ್ದಷ್ಟು ನೆಮ್ಮದಿ ಜಾಸ್ತಿ. ಎಲ್ಲರೂ ನಮ್ಮೋರು ಅಂದ್ಕೊಂಡು